ಇವರು ಮಧುರ ಚೆನ್ನ ಗಾಂಪರ ಸಾಹಿತ್ಯವೆಂದು ಕರೆಸಿಕೊಂಡು ಇನ್ನು ಅಸ್ಪೃಶ್ಯಾವಸ್ಥೆಯಲ್ಲಿದ್ದಂತಹ ಜಾನಪದ ಸಾಹಿತ್ಯದ ಸತ್ವವನ್ನು ತಮ್ಮ ಸಾಹಿತ್ಯದಲ್ಲಿ ಸೋರೆಗೈದು ಭಾವಪ್ರಪಂಚಕ್ಕೆ ಅನುಭಾವದ ಸತ್ವ ತುಂಬಿದಂತಹ ಜನಪದ ಜೀವಿ. ಇವರು 31 ಜುಲೈ 1903 ಬಿಜಾಪುರ ಜಿಲ್ಲೆಯ ಹಿಂಡಿ ತಾಲೂಕಿನ ಹಲಸಂಗಿ ಸಮೀಪದ ಹಿರೇಲೋಳಿ ಎಂಬಲ್ಲಿ ಜನಿಸುತ್ತಾರೆ. ಇವರ ತಂದೆ ಸಿದ್ದಲಿಂಗಪ್ಪ, ತಾಯಿ ಅಂಬವ್ವ. ಮಧುರ ಚೆನ್ನ ಅನ್ನುವಂಥದ್ದು ಇವರ ಕಾವ್ಯನಾಮ. ಮಧುರ ಚೆನ್ನ ಎಂಬ ಪದಗಳ ಅರ್ಥವಂತಿಕೆ ಧ್ವನಿಪೂರ್ಣವಾಗಿದ್ದರೂ ಅವು ವಾಸ್ತವದ ಸತ್ಯವೊಂದನ್ನು ತಿಳಿಸಿಕೊಡುತ್ತವೆ. ಮಧುರ ಚೆನ್ನ ಎಂಬುದು ಮಧುರ ಚೆನ್ನರ ಗೆಳೆಯನ ಹೆಸರು. ರೂಢಿಯಲ್ಲಿ ಆತನನ್ನು ಮಾದಣ್ಣ ಎಂದು ಕರೆಯಲಾಗುತ್ತದೆ. ಚೆನ್ನ ಎಂಬುದು ಕವಿಯ ನಿಜವಾದ ಹೆಸರಿನ ಪೂರ್ವಾರ್ಧ. ಅವರ ಹೆಸರು ಚೆನ್ನಮಲ್ಲಪ್ಪ ಎಂಬುದು. ಮಧುರ ಮತ್ತು ಚೆನ್ನ ಮಧುರ ಚೆನ್ನ ಆಗಿದ್ದನ್ನು ಗಮನಿಸಿದಾಗ ಕವಿಯ ಸ್ನೇಹದ ಅವಿನಾಭಾವ ಸಂಬಂಧದ ಪರಿಚಯ ನಮಗಾಗುತ್ತದೆ. ಇವರ ಪೂರ್ಣ ಹೆಸರು ಚೆನ್ನಮಲ್ಲಪ್ಪ ಸಿದ್ದಲಿಂಗಪ್ಪ ಗಲಗಲಿ. ಇವರು ವಿಜಾಪುರ ಜಿಲ್ಲೆಯ ಶ್ರೀ ಅರವಿಂದ ಮಂಡಳದ ಸಂಸ್ಥಾಪಕರಾಗಿ, ಅರವಿಂದ ಗ್ರಂಥಮಾಲೆಯ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದರು. ಇವರು ಅಲಸಂಗಿ ಗೆಳೆಯರ ಬಳಗವನ್ನು ಸ್ಥಾಪಿಸಿದರು. ಅಲಸಂಗಿ ವಿಜಾಪುರ ಜಿಲ್ಲೆಯ ಉತ್ತರದ ಸೊಲ್ಲಾಪುರ ಗಡಿಯ ಪ್ರದೇಶಕ್ಕೆ ಹತ್ತಿರದಲ್ಲಿರುವಂತಹ ಒಂದು ಸಣ್ಣ ಹಳ್ಳಿ. ಈ ಬಳಗದಲ್ಲಿ ಸಿಂಪಿ ಲಿಂಗಣ್ಣ, ಕಾಪಾಸೆ ರೇವಪ್ಪ, ಪಿ ದುಲಾ ಸಾಹೇಬ ಇವರೆಲ್ಲರೂ ಅಲ್ಲಿಯ ಸಾಹಿತ್ಯ ಸ್ನೇಹಿತರಾಗಿದ್ದರು. ಸ್ನೇಹಿತರು ಎನ್ನುವುದಕ್ಕಿಂತ ಸಹೋದರರು ಎಂದು ಕರೆಯುವುದು ಹೆಚ್ಚು ಸೂಕ್ತವಾದದ್ದು. ಈ ಅಲಸಂಗಿ ಗೆಳೆಯರು ನವೋದಯ ಸಾಹಿತ್ಯಕ್ಕೆ ತಮ್ಮ ಕೊಡುಗೆಗಳನ್ನು ನೀಡಿದ್ದಲ್ಲದೆ ಪ್ರಪ್ರಥಮವಾಗಿ ಜನಪದ ಸಾಹಿತ್ಯದಲ್ಲಿ ಅಮೂಲ್ಯವಾದ ಕೆಲಸವನ್ನು ಮಾಡಿದ್ದಾರೆ. ಗರತಿಯ ಹಾಡು, ಮಲ್ಲಿಗೆ ದಂಡೆ, ಜೀವನ ಸಂಗೀತ, ಈ ಜನಪದ ಹಾಡುಗಳ ಲಾವಣಿಗಳ ಸಂಗ್ರಹಗಳು ಇಂದಿಗೂ ಅನುಪಮ ಕೊಡುಗೆಯಾಗಿಯೇ ಉಳಿದಿವೆ. ಬೇಂದ್ರೆಯವರು ಒಂದು ಪದ್ಯದಲ್ಲಿ ಅವರನ್ನು ನೆನೆದುಕೊಳ್ಳುತ್ತಾ ಅವರ ಅಸಾದೃಶ್ಯವಾದ ಗೆಳೆತನವನ್ನು ಕುರಿತು ಆಡಿದಂತಹ ಮಾತು ಎಂದೆಂದಿಗೂ ಮರೆಯದಂತಹದ್ದಾಗಿದೆ. ಮಧುರ ಗೀತವ ಹಾಡಿ ನನ್ನ ನಲ್ಲನ ಒಲಿಸಿ, ಅಲಸಂಗಿ ನಾಡಿನಲ್ಲಿ ನೆಲೆಸಿ ನಿಂತ ನನ್ನ ಚೆನ್ನನಿ ಗೆಣೆಯ ಗೆಣೆಯರಾರಿಹರು, ಅವನೇ ಅವನಿಗೂ ಹೆಚ್ಚು ಅವನಿಗಿಂತ. ಹೀಗೆ ಮಧುರ ಚೆನ್ನ ಅವರು ಸಾಹಿತ್ಯಕ ಹಿರಿಮೆಯಿಂದ, ಗೆಳೆಯರ ಗುಂಪಿನ ಬಾಂಧವ್ಯದಿಂದ, ಅರವಿಂದ ಮಂಡಳದ ಸತ್ಸಂಗದಿಂದ ತಮ್ಮ ಪ್ರಭಾವ ಮುದ್ರೆಯನ್ನು ಮೂಡಿಸಿದ್ದರು. ಇವರು ಜನಪದ ಸಾಹಿತ್ಯ ಸಂಗ್ರಾಹಕರು, ಅನುಭಾವಿಕ ಕವಿ ಎಂದು ಹೆಸರಾಗಿದ್ದರು. ಜೊತೆಗೆ ವಿಮರ್ಶಕರು ಇವರನ್ನು ಕನ್ನಡ ಅನುಭಾವಿ ಪರಂಪರೆಯ ಕೊನೆಯ ಕೊಂಡಿ ಎಂದು ಕರೆದಿದ್ದಾರೆ. ಮೊದಲು ಮಧುರ ಚೆನ್ನ ಅವರು ಶ್ರೀ ಕಣ್ಣೋರ ಅವರು ಹೊರಡಿಸುತ್ತಿದ್ದ ಕಾವ್ಯಗುಚ್ಛ ಪತ್ರಿಕೆಗೆ ಪ್ರಾಚೀನ ಕವಿತೆಗಳ ಸರಳಾನುವಾದವನ್ನು ಬರೆಯುತ್ತಾರೆ. ಈ ಕಾಲದಲ್ಲಿಯೇ ಅವರು ಬೇಂದ್ರೆಯವರನ್ನು ಕಂಡದ್ದು, ಜಯ ಕರ್ನಾಟಕ ಪತ್ರಿಕೆಯ ಸಂಬಂಧವನ್ನು ಬೆಳೆಸಿಕೊಂಡದ್ದು. ಇಲ್ಲಿಂದ ಪ್ರಾರಂಭವಾದ ಅವರ ಸಾಹಿತ್ಯಿಕ ಕಾರ್ಯ ಅವರ ಜೀವನದುದ್ದಕ್ಕೂ ಬೆಳೆಯುತ್ತಾ ಹೋಗುತ್ತದೆ. ನನ್ನನಲ್ಲ ಅನ್ನುವಂಥದ್ದು ಮಧುರ ಚೆನ್ನ ಅವರ ಏಕೈಕ ಕವನ ಸಂಕಲನ. ಈ ಕವನ ಸಂಕಲನದಲ್ಲಿ 2 ಪ್ರಮುಖ ನೇಳುಗತೆಗಳಿವೆ. ಅವುಗಳೆಂದರೆ ನನ್ನನಲ್ಲ, ಮಧುರ ಗೀತೆ. ಉಳಿದವುಗಳೆಲ್ಲ ಭಾವಗೀತೆಗಳಾಗಿರುವಂಥದ್ದು. 100 ಪದ್ಯಗಳಿಂದ ಕೂಡಿದಂತಹ ನನ್ನನಲ್ಲ ನಮ್ಮ ಭಾವಗೀತಾ ಪ್ರಪಂಚದ ಒಂದು ಶತಕವೆಂದು ಹೇಳಬಹುದು. ನನ್ನನಲ್ಲ ಅವರ 14 ವರ್ಷಗಳ ಆಧ್ಯಾತ್ಮಿಕ ಸಾಧನೆಯನ್ನು ಚಿತ್ರಿಸುತ್ತದೆ. ದೇವರ ಹೆಸರನ್ನು ಕೇಳಿ ಅವನನ್ನು ಕಾಣಲು ಹಂಬಲಿಸಿದ್ದು, ಚೇತನಗಳಲ್ಲಿ ಅವನ ಕುರುಹು ತಿಳಿಸಲು ಕೇಳಿಕೊಂಡದ್ದು, ಅವನನ್ನು ಕಾಣದ ನಿರಾಶೆಯಲ್ಲಿ ತೊಳಲಾಡಿದ್ದು, ಅವನ ಕುರುಹು ಅರುಣೋದಯದ ಅನುಭವದಂತೆ ಕಾಣಿಸಿಕೊಂಡಾಗ ತನ್ಮಯತೆಯಿಂದ ಅದನ್ನು ಬಣ್ಣಿಸಿದ್ದು ಮುಂತಾದವುಗಳೆಲ್ಲ ಈ ಗೀತದಲ್ಲಿ ಅನನ್ಯವಾದ ರೀತಿಯಲ್ಲಿ ಚಿತ್ರಿತವಾಗಿದೆ. ಈ ಕವಿತೆಯ ವಿಶೇಷತೆ ಇರುವುದು ಸತಿಪತಿ ಭಾವದ ಭಕ್ತಿಯಲ್ಲಿ. ಮಧುರ ಚೆನ್ನರು ಭಕ್ತ ಸತಿಯಾಗಿ ದೇವಪತಿಯನ್ನು ಕಾಣುವ ತವಕದಲ್ಲಿರುವುದು ತಾನೇ ತಾನಾಗಿ ಇಲ್ಲಿ ವ್ಯಕ್ತವಾಗಿರುವಂಥದ್ದು.
ಹನ್ನೆರಡು ತುಂಬಿಲ್ಲ ಕನ್ನಕ್ಕಿ ನಾನಂದು ನನ್ನ ನಲ್ಲನ ಕತೆಗೆ ಮರುಳುಗೊಂಡೆ ಇನ್ನೇನು ಹೇಳುವೆನು ಇಂದಿಗಿಪ್ಪತ್ತಾರು ಈ ಸೊಂದು ದಿನ ಕರಗಿ ಗೊತ್ತುಗೊಂಡೆ ಎಂಬಲ್ಲಿ ಅವರ ಕನ್ಯತನ ಭಕ್ತನ ಒಂದು ನಿಲುವಾಗಿ ಪ್ರಕಟಗೊಂಡಿದೆ. ಈ ಸಂದರ್ಭದಲ್ಲಿ ಅವರ ಭಕ್ತಿಯ ತಳಮಳ ತುಂಬಾ ಘಾಸಿಗೊಳಿಸುವಂತಿದ್ದರೂ ಅತ್ಯಂತ ಧ್ವನಿಪೂರ್ಣವಾಗಿರುವಂತದ್ದು. ಮಧುರ ಗೀತ ಅನ್ನುವಂಥದ್ದು ಮಧುರ ಚೆನ್ನರ ಮತ್ತೊಂದು ನಿಳ್ಗವನ. ಇದು ಗಾತ್ರದಲ್ಲಿ ರೂಪದಲ್ಲಿ ನನ್ನನಲ್ಲ ಕವನವನ್ನು ಯಥಾವತ್ತಾಗಿ ಹೋಲುತ್ತದೆ. ಆದರೆ ಇದರ ವಸ್ತು ಗೆಳೆತನಕ್ಕೆ ಸಂಬಂಧಿಸಿದ್ದು. 5 ಭಾಗಗಳಲ್ಲಿ ಹರಡಿಕೊಂಡಿರುವಂತಹ ಈ ಕವಿತೆಯಲ್ಲಿ ಪ್ರೇಮ, ಮೋಹ, ಮಾನವನ ಹುಟ್ಟು, ದೇವನ ಅಸ್ತಿತ್ವ, ಗೆಳೆತನದ ಆದರ್ಶ ಮುಂತಾದವುಗಳೆಲ್ಲ ನಿರೂಪಿತವಾಗಿರುವಂಥದ್ದು. ಇವರ ಪ್ರಮುಖ ಭಾವಗೀತೆಗಳು ಸಲಿಗೆಯ ಸಲ್ಲಾಪ, ನೋಂಪಿ, ಕೆಸರೊಳಗಿನ ಕಮಲ, ದ್ಯಾವ ಪೃಥ್ವಿ, ಸುಖ ದುಃಖ, ಸುಖ ಜೀವನ, ಧ್ರುವ, ಉಷಾದೇವಿ, ರೋಹಿಣಿ, ಮಾವಿನ ಗೊಲ್ಲೆ. ಇವರ ನೋಂಪಿ ಅನ್ನುವಂತಹ ಭಾವಗೀತೆಯಲ್ಲಿ ಋಷಿ ಸಾದೃಶ್ಯವಾದಂತಹ ನಿಷ್ಠೆ ಈ ರೀತಿ ಪ್ರಕಟಗೊಳ್ಳುತ್ತದೆ. ಹತ್ತೋ ನಿಟ್ಟಿಗೆ ಒತ್ತಿಸಿ ಉರಿಯನು ನಿತ್ತೆನು ನಾ ಕಿಡಿಯಾಗಿ, ಹತ್ತೋ ನಿಟ್ಟಿಗೆ ಒತ್ತಿಸಿ ಉರಿಯನು ಕುತ್ತೆನು ನಾ ಮಾಸತಿಯಾಗಿ. ಇಲ್ಲಿಯ ಅಚಲ ನಿಷ್ಠೆಯಲ್ಲಿ ಅವನ ತನು ನಿಸದಿಗಲ್ಲಾಗುತ್ತದೆ, ಮನ ಮಾಸ್ತಿಯಗಲ್ಲಾಗುತ್ತದೆ. ಇವರ ಕೆಸರೊಳಗಿನ ಕಮಲ ಒಂದು ಪ್ರತಿಮಾನಿಷ್ಠ ಕವಿತೆ. ಇಲ್ಲಿಯ ಕಮಲದ ಪ್ರತಿಮೆ ಮಧುರ ಚೆನ್ನರ ಆತ್ಮವನ್ನು ಪ್ರತಿನಿಧಿಸುತ್ತದೆ. ಯಾವುದೋ ಕರ್ಮದಿಂದ ಕೆಸರಲ್ಲಿ ಬಿದ್ದ ಕಮಲ ಯಾವುದೋ ಪುಣ್ಯದಿಂದ ಮುಖವೆತ್ತಿ ಮೇಲಕ್ಕೆದ್ದು ದೇವಪತಿಯ ಧ್ಯಾನದಲ್ಲಿ ಲೀನವಾಗುವುದು ಈ ಪದ್ಯದ ಒಟ್ಟು ತಾತ್ಪರ್ಯ. ಇವರ ದ್ಯಾವ ಪೃಥ್ವಿಯ ಕವಿತೆಯ ವಸ್ತುವನ್ನು ಕುರಿತು ಮಧುರ ಚೆನ್ನರು ತಮ್ಮ ಬೆಳಗು ಕೃತಿಯಲ್ಲಿ ತಿಳಿಸಿಕೊಟ್ಟಂತೆ ಪರ್ಯಾಯದಿಂದ ಈಶ ಪ್ರೇರಕತ್ವವನ್ನು ಒಪ್ಪಿಕೊಂಡ ಜೀವವು ಈಗ ತೀರಾ ಪ್ರತ್ಯಕ್ಷವಾಗಿ ಮತ್ತು ಅವಿಚ್ಛಿನ್ನವಾಗಿ ಅದನ್ನು ಅನುಭವಿಸಲೆಳೆಸುತ್ತದೆ ಎಂಬ ಸಾಧನೆಯ ಒಂದು ಹಂತವನ್ನು ಒಳಗೊಂಡಿದೆ. ಅಂದರೆ ಪೃಥ್ವಿಯ ದೈವತ್ವ ಮತ್ತು ತಾಯ್ತನಗಳನ್ನು ಶ್ರದ್ಧೆಯಿಂದ ಒಪ್ಪಿಕೊಂಡ ಕವಿ ಒಂದು ಹಸಿವೆಯನ್ನು ಇಂಗಿಸಿಕೊಂಡು ಇನ್ನೊಂದು ಹಸಿವೆಗೆ ಬಾಯ್ದೆರೆದಿದ್ದಾನೆ. ದೈವತ್ವದ ಬಾಹ್ಯ ಸ್ವರೂಪದ ಸೌಂದರ್ಯವನ್ನು ಅನುಭವಿಸಿದಂತಹ ಕವಿ ಅದಕ್ಕೆ ಮಿಗಿಲಾಗಿ ಅಂತರಂಗದ ಐಸಿರಿಯನ್ನು ಕಾಣಲು ಹಂಬಲಿಸುತ್ತಿರುವುದು ಇಲ್ಲಿ ಕಂಡುಬರುತ್ತದೆ. ಮಧುರ ಚೆನ್ನರ ಇನ್ನುಳಿದ ಭಾವಗೀತೆಗಳಲ್ಲಿ ಸುಖ ದುಃಖ, ಸುಖ ಜೀವನ, ಧ್ರುವ, ಉಷಾದೇವಿ, ರೋಹಿಣಿ, ಮಾವಿನ ಗೊಲ್ಲೆ ಮುಂತಾದವುಗಳ ಭಾವ, ಭಾಷೆ, ಲಯ ಮುಂತಾದವುಗಳಿಂದ ಕನ್ನಡದ ಅತ್ಯುತ್ತಮ ಭಾವಗೀತೆಗಳ ಮಾಲಿಕೆಗೆ ಸೇರುತ್ತವೆ. ಜನಪದರೊಂದಿಗೆ ಬದುಕಿದ ಜನಪದ ಭಾಷೆ ಲಯಗಳನ್ನು ಹುಟ್ಟಿನೊಂದಿಗೆ ಮೈಗೂಡಿಸಿಕೊಂಡು ಬಂದಂತಹ ಮಧುರ ಚೆನ್ನರು ತಮ್ಮ ಹಲವಾರು ಭಾವಗೀತೆಗಳಲ್ಲಿ ಜನಪದ ಸತ್ವವನ್ನು ಸೂರೆಗೊಳಿಸಿದ್ದು ಅತ್ಯಂತ ಮಹತ್ವದ ಸಂಗತಿಯಾಗಿದೆ. ಮಧುರ ಚೆನ್ನರ ಪದ್ಯ ಸಾಹಿತ್ಯದಲ್ಲಿ ವಿನೋದ ಕುಸುಮಾವಳಿ ಎಂಬ ಕಾವ್ಯ ರೂಪಕವು ಅತ್ಯಂತ ಗಮನಾರ್ಹವಾದುದು. 1921 ಅಂದರೆ ಮಧುರ ಚೆನ್ನರ 18ನೇ ವಯಸ್ಸಿನಲ್ಲಿ ಈ ಕೃತಿ ರಚಿತವಾದದ್ದು. ಜನಪದರೊಂದಿಗೆ ಬದುಕಿದ ಜನಪದ ಭಾಷೆ ಲಯಗಳನ್ನು ಹುಟ್ಟಿನೊಂದಿಗೆ ಮೈಗೂಡಿಸಿಕೊಂಡು ಬಂದಂತಹ ಮಧುರ ಚೆನ್ನರು ತಮ್ಮ ಹಲವಾರು ಭಾವಗೀತೆಗಳಲ್ಲಿ ಜನಪದ ಸತ್ವವನ್ನು ಸೂರೆಗೊಳಿಸಿದ್ದು ಅತ್ಯಂತ ಮಹತ್ವದ ಸಂಗತಿಯಾಗಿದೆ. ಇವರ ಗದ್ಯ ಕೃತಿಗಳು ಪೂರ್ವರಂಗ, ಕಾಳರಾತ್ರಿ, ಬೆಳಗು, ಆತ್ಮ ಸಂಶೋಧನೆ, ಕನ್ನಡಿಗರ ಕುಲಗುರು, ಪೂರ್ಣಯೋಗದ ಪಥದಲ್ಲಿ 1932ರಲ್ಲಿ ಪ್ರಕಟಗೊಂಡಂತಹ ಮಧುರ ಚೆನ್ನರವರ ಪೂರ್ವರಂಗ ಅನ್ನುವಂತಹ ಕೃತಿ ಅವರ ಆರಂಭದ ಸಾಧನೆ, ಅದರ ಹೊಯ್ದಾಟ, ಹೋರಾಟಗಳ ಚಿತ್ರಣವನ್ನು ಒಳಗೊಂಡಿರುವಂಥದ್ದು. ಕಾಳರಾತ್ರಿ ಅನ್ನುವಂಥದ್ದು 1933ರಲ್ಲಿ ಪ್ರಕಟಗೊಂಡಂತಹ ಮಧುರ ಚೆನ್ನ ಅವರ ಗದ್ಯ ಕೃತಿ. ಇದಕ್ಕೆ ಮಧ್ಯರಂಗ ಎಂಬ ಇನ್ನೊಂದು ಹೆಸರನ್ನು ಸೂಚಿಸಿದ್ದಾರೆ. ಪೂರ್ವರಂಗದ ಕೊನೆಯಲ್ಲಿ ದೇವನ ಅಸ್ತಿತ್ವದ ಸ್ಪಷ್ಟ ಅರಿವು ಮೂಡಿದ್ದು ಮಧುರ ಚೆನ್ನರ ಜೀವನದಲ್ಲಿಯ ಒಂದು ಚಿರಸ್ಮರಣೀಯ ಘಟನೆ. ಅದು ಅವರ 14 ವರ್ಷಗಳ ದೀರ್ಘ ಸಾಧನೆಯಿಂದ ಪಡೆದಂತಹ ದಿವ್ಯಾನುಭವ. ಅಂದರೆ ಆ ಪೂರ್ವರಂಗ ಗ್ರಂಥದಲ್ಲಿಯ ವಿಷಯ ಮಧುರ ಚೆನ್ನರ ಜೀವನದ ಆಧ್ಯಾತ್ಮಿಕ ಸಾಧನೆಯ ಪ್ರಥಮ ಘಟ್ಟದ 14 ವರ್ಷಗಳ ಕಥನವಾಗಿದೆ. ಅದರ ಮುಂದಿನ ಕಥೆಯೇ ಕಾಳರಾತ್ರಿಯ ವಸ್ತು.
ಕೇವಲ 3 ವರ್ಷಗಳ ಒಂದು ಸ್ಥಿತಿಗೆ ಸಂಬಂಧಿಸಿದ್ದು. ಮಧುರ ಚೆನ್ನರ ವಯೋಮಾನದ ದೃಷ್ಟಿಯಿಂದ ಹೇಳುವುದಾದರೆ ಇದು ಅವರ 26ನೇ ವಯಸ್ಸಿನಿಂದ 29ನೇ ವಯಸ್ಸು ಪೂರ್ಣಗೊಳ್ಳುವವರೆಗಿನ ಜೀವನಕ್ಕೆ ಸಂಬಂಧಿಸಿದ್ದಾಗಿದೆ. ದ.ರಾ ಬೇಂದ್ರೆಯವರು ಇವರ ಕಾಳರಾತ್ರಿಗೆ ಮುನ್ನುಡಿಯನ್ನು ಬರೆದಿದ್ದಾರೆ. ಬೆಳಗು ಅನ್ನುವಂಥದ್ದು 1937ರಲ್ಲಿ ಪ್ರಕಟಗೊಂಡಂತಹ ಕೃತಿ. ಕಾಳರಾತ್ರಿಯ ಮುಂದುವರೆದ ಭಾಗವಿದು. ಪೂರ್ಣಯೋಗದ ಪಥದಲ್ಲಿ ಅನ್ನುವಂಥದ್ದು 1960ರಲ್ಲಿ ಪ್ರಕಟವಾದ ಲೇಖನಗಳ ಸಂಕಲನ. ಜಯ ಕರ್ನಾಟಕ, ಸಮರ್ಪಣ ಮುಂತಾದ ನಿಯತಕಾಲಿಕೆಗಳಲ್ಲಿ ಪ್ರಕಟಗೊಂಡ ಯೋಗ ವಿಷಯಕ್ಕೆ ಸಂಬಂಧಿಸಿದಂತಹ ಲೇಖನಗಳಿವು. ಇಲ್ಲಿಯ ಲೇಖನಗಳಲ್ಲಿ ಹೆಚ್ಚಿನ ಲೇಖನಗಳು ಶ್ರೀ ಅರವಿಂದರ ಯೋಗ ವಿಷಯವನ್ನು ಕುರಿತು ಪ್ರತಿಪಾದಿಸುತ್ತಿರುವುದರಿಂದ ಪೂರ್ಣಯೋಗದ ಪಥದಲ್ಲಿ ಎಂದು ಸಿಂಪಿ ಲಿಂಗಣ್ಣನವರೇ ಈ ಕೃತಿಗೆ ಹೆಸರು ನೀಡಿದ್ದಾರೆ. ಆತ್ಮ ಸಂಶೋಧನೆ ಎನ್ನುವಂಥದ್ದು 1954ರಲ್ಲಿ ಪ್ರಕಟಗೊಂಡಂತಹ ಮಧುರ ಚೆನ್ನರವರ ಆತ್ಮಕಥನದ ಕೊನೆಯ ಗ್ರಂಥ. ಇವರ ಆತ್ಮ ಸಂಶೋಧನೆ ಎನ್ನುವಂತಹ ಗ್ರಂಥದಲ್ಲಿ ಅವರ ಸಾಧನೆಯ ಬೇರೆ ಬೇರೆ ಹಂತಗಳು ನಿರೂಪಿತವಾಗಿರುವಂಥದ್ದು. ಇವರ ಜಾನಪದ ಸಂಬಂಧಿ ಲೇಖನಗಳನ್ನು ನೋಡುವುದಾದರೆ ಶಬ್ದ ಸಾಮ್ರಾಜ್ಯದಲ್ಲಿ ಮಂತ್ರಶಕ್ತಿಯ ಪುನರುಜ್ಜೀವನ, ಸತ್ಯ, ಇತಿಹಾಸದ ಕವಿಗಳು, ಬಸವಣ್ಣನವರ ಭೋಜನಾ ಶಾಲೆ, ವಿಜಾಪುರದ ಶಿಲಾಶಾಸನ, ಅಭಿನವ ಪಂಪ ಮಹಾಕವಿ ಬರೆದ ವಿಜಾಪುರ ಶಿಲಾಲಿಪಿ, ಪ್ರಾಚೀನ ಕಾಲದ ಒಬ್ಬ ನಟಶ್ರೇಷ್ಠ ಹಾಗೂ ಒಬ್ಬ ಕವಿ, ಅರ್ಜುನವಾಡ ಶಾಸನ, ಅರವಿಂದ ಸಾಹಿತ್ಯ, ಶರಣ ಸಾಹಿತ್ಯ, ಅಲಸಂಗಿಯ ಲಾವಣಿಕಾರ ಖಾಜಾಬಾಯಿ. ಇವರ ಭಾಷಾಶಾಸ್ತ್ರ ಸಂಬಂಧಿ ಲೇಖನಗಳನ್ನು ನೋಡುವುದಾದರೆ ಕನ್ನಡ ಪ್ರಾಚೀನ ಲಿಪಿ ಬೋಧಿನಿ, ಆರ್ಯ ದ್ರಾವಿಡ ಭಾಷಾ ಸಮನ್ವಯ ಅನ್ನುವಂಥದ್ದು. ಇವರು ಟಾಲ್ಸ್ಟಾಯ್ ಅವರ ಎ ಕನ್ಫೆಷನ್ ಜೆ.ಎ ಅನ್ನುವಂತಹ ಆತ್ಮಕಥನವನ್ನ ಸಿಂಪಿ ಲಿಂಗಣ್ಣನವರೊಂದಿಗೆ ಸೇರಿ ಬಾಳಿನಲ್ಲಿ ಬೆಳಕು ಎಂಬ ಹೆಸರಿನಲ್ಲಿ ಕನ್ನಡಕ್ಕೆ ಅನುವಾದಿಸುತ್ತಾರೆ. ಇವರ ಇತರ ಅನುವಾದಿತ ಕೃತಿಗಳನ್ನು ನೋಡುವುದಾದರೆ ವಿಸರ್ಜನಾ, ಪೂರ್ಣಯೋಗ, ಮಾತೃವಾಣಿ, ಬಾಳಿನಲ್ಲಿ ಬೆಳಕು, ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಅನ್ನುವಂತಹ ಅನುವಾದಿತ ಕೃತಿಗಳನ್ನು ಬರೆದಿದ್ದಾರೆ. ಇವರು ಅಲಸಂಗಿ ಗೆಳೆಯರ ಗುಂಪಿನ ಮೂಲಕ ಸಂಪಾದಿಸಿದಂತಹ ಕೃತಿಗಳು ಗರತಿಯ ಹಾಡು, ಮಲ್ಲಿಗೆ ದಂಡೆ, ಜೀವನ ಸಂಗೀತ ಅನ್ನುವಂಥದ್ದು. ಇವರು ಸಿಂಪಿ ಲಿಂಗಣ್ಣ ಅವರೊಂದಿಗೆ ಸೇರಿ ಶ್ರೀ ವಿದ್ಯಾರಣ್ಯರ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. 1953 ಆಗಸ್ಟ್ 15ರಂದು ಮಧುರ ಚೆನ್ನರವರು ನಿಧನರಾಗುತ್ತಾರೆ. ತಮ್ಮ ಜೀವದ ಗೆಳೆಯರಾದಂತಹ ಮಧುರ ಚೆನ್ನರನ್ನು ಕಳೆದುಕೊಂಡಾಗ ಬೇಂದ್ರೆಯವರು ಈ ರೀತಿ ನುಡಿದಿದ್ದರು. ಯಾಕಾಂತ ಎಲ್ಲರೂ ಮೋರೆ ಸಪ್ಪಗ ಮಾಡ್ಕಂಡು ಕುಂತೀರಿ? ನಾವು ಇವತ್ತು ಚೆನ್ನಪ್ಪನ ಹೂತಿಲ್ಲ ಬಿತ್ತೀವಿ. ಭೂಮಿ ಆಗಿರೋ ಚೆನ್ನಪ್ಪ ಬೆಳಿಯಾಗ್ತಾನ. ಬೆಳಿಯೊಳಗಿನ ಕಾಳು 1 2 2 4 ನಾಡೆಲ್ಲ ತುಂಬ್ತದ. ನಾ ಹಂಗ ಭಾವಿಸ್ಕೊಂಡಿದ್ದೀನಿ, ನೀವು ಹಂಗ ತಿಳ್ಕೋರಿ, ಮನಸ್ಸು ಹಗರಾಗ್ತದ ಎಂದು ತಮ್ಮ ಗೆಳೆಯನ ಸಾವಿನ ನೋವನ್ನು ತೋಡಿಕೊಳ್ಳುತ್ತಾರೆ. ಮಧುರ ಚೆನ್ನರು ತಮ್ಮ ಕಾವ್ಯ ರಚನೆಯ ಪ್ರಾರಂಭದ ದಿನಗಳಲ್ಲಿಯೇ ಜನಪದ ಸಾಹಿತ್ಯದ ಸೊಬಗಿಗೆ ಮಾರು ಹೋಗಿದ್ದರು. 1923ರಲ್ಲಿ ವಿಜಾಪುರದಲ್ಲಿ ನಡೆದಂತಹ 9ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಹಳ್ಳಿಯ ಹಾಡುಗಳು ಕುರಿತು ಪ್ರಬಂಧವನ್ನು ಮಂಡಿಸಿದ್ದರು. 1950ರಲ್ಲಿ ಸೊಲ್ಲಾಪುರದಲ್ಲಿ ನಡೆದಂತಹ 33ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಮಧುರ ಚೆನ್ನ ಅವರು ವಹಿಸಿದ್ದರು. 1947ರಲ್ಲಿ ಬೆಳಗಾವಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಹೀಗೆ ಮಧುರ ಚೆನ್ನ ಅವರು ಆಧ್ಯಾತ್ಮಿಕ ಕವಿಯಾಗಿ, ಅನುವಾದಕರಾಗಿ, ಸಂಪಾದಕರಾಗಿ ಕನ್ನಡ ಸಾಹಿತ್ಯಕ್ಕೆ ಸಲ್ಲಿಸಿದಂತಹ ಸೇವೆ ಅಪಾರವಾದದ್ದು. ಅವರು ರಚಿಸಿದಂತಹ ಕೃತಿಗಳು ಆಧ್ಯಾತ್ಮಿಕತೆಯನ್ನು ತಿಳಿದುಕೊಳ್ಳುವವರಿಗೆ ಅತ್ಯಂತ ಪೂರಕ ಗ್ರಂಥಗಳಾಗಿವೆ. ಮಧುರ ಚೆನ್ನ ಅವರ ಕುರಿತಾದಂತಹ ಈ ಕಿರು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ. ಜೊತೆಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.